ಬಾಸು ಒಂದೇ ವಿಷಯ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ದಯವಿಟ್ಟು ಪ್ರಜಾಕೀಯಗೆ ಜಾಗ ಕೊಡಿ. ಇವಾಗಿರೋ ಪೊಲಿಟಿಷಿಯನ್ಸ್ ನಮ್ಮನ್ನ ಸಾಯಿಸೋಕ್ಕೆ ಮುಂಚೆ ನಾವು ಎಚ್ಚೆತ್ಕೊಂಡು ನಮ್ಮ ದೇಶನ ಕಾಪಾಡ್ಕೊಳ್ಳೋದು. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಕಂಟ್ರಿ ಫಸ್ಟ್, ಬಾಕಿ ಸಾಬ್ ನೆಕ್ಸ್ಟ್. ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಮೂವಿ 10 years ಒನ್ಸ್ ನೋಡಿದ್ರು ಇಂಥ ಒಂದು ಪಿಕ್ಚರ್ ನೋಡಬೇಕು. ನಮಗೆ ಬೆಸ್ಟ್ ಮೂವಿ, ಪಿಕ್ಚರೈಸೇಷನ್, ಕ್ಯಾಮ್ರಾ ವರ್ಕ್, ಸಾಂಗ್ಸ್, ಮ್ಯೂಸಿಕ್, ಅಲ್ಟಿಮೇಟ್ ಕಾಸ್ಟ್ಯೂಮ್ಸ್. ಒಂದು ಸ್ಟೋರಿನ ಇಂಥ ಒಂದು ಫಿಲಮ್ನ ಉಪೇಂದ್ರ ಸರ್ ಬಿಟ್ಬಿಡು ಬೇರೆ ಎಂಥ ದೊಡ್ಡ ಡೈರೆಕ್ಟರ್ಗೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು. ಇನ್ನೊಂದು, ಈ ಫಿಲಮ್ ನೀವು ನೋಡಬೇಕು ಅಂತ ಫಿಕ್ಸ್ ಆದರೆ ಸಂಡೇ ಬರ್ತೀರ ಅಂದರೆ ಫ್ರೈಡೇ ಫಿಕ್ಸ್ ಆಗಿ 3 ದಿನ ಫಿಕ್ಸ್ ಆಗಿ ಮೆಂಟಲಿ ಫಿಸಿಕಲಿ ಆಮೇಲೆ ಎಲ್ಲದರಲ್ಲೂ ಫಿಕ್ಸ್ ಆಗಿಬಿಟ್ಟು ನೋಡೋಕೆ ಬರ್ತೀನಿ ಅಂತ ಹೇಳಿ ಆಮೇಲೆ ಬನ್ನಿ. ಆಮೇಲೆ ಫಿಲಮ್ ಮುಗಿದ ಮೇಲೆ ಸತ್ಯ ಸುಳ್ಳಗಿರುವ ವ್ಯತ್ಯಾಸನ ತಿಳಿರಿ, ಪೊಲಿಟಿಕ್ಸ್ಗೂ ರಿಯಲ್ ಸತ್ಯಕ್ಕಿರೋ ಒಂದು ವ್ಯತ್ಯಾಸನ ತಿಳಿರಿ. ಆಮೇಲೆ ನಿಮ್ಮನ್ಸ್ಗೆ ಹೋಗಿ ಬನ್ನಿ, ನೀವು ಕರೆಕ್ಟ್ ಆಗಿದ್ದೀರಾ ಅಂತ ರೆಡಿಯಾಗಿ ಆಮೇಲೆ ಸಿನಿಮಾ ನೋಡೋಕೆ ಬನ್ನಿ. ನಾನು ಯಾರು ನನ್ನ ಗುರ್ತು ಸಿಗಲ್ಲ ಅಂತಾನೆ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಕೆಳಗಡೆ ಇಳ್ಕೊಂಡು ಬರ್ತಾ ತುಂಬ ಜನ ಇವರೇ ಅಂತೆಲ್ಲ ನೋಡ್ತಾ ಇದ್ರು. ಸೊ ಗುರ್ತು ಸಿಕ್ತು ಅಂತ ಅನಿಸ್ತು ನನಗೆ. ಅದೇ ಫುಲ್ ಬೇರೆ ಥರ ಇದೆ ಅಲ್ಲಿ. ನೆಕ್ಸ್ಟ್ 65 ವರ್ಷ ತನಕ ಹಿಂದಿನ ಕಾರಣ ಮಾಡಿದ್ದು. ನಾನು ಈ ಸಿನಿಮಾದಲ್ಲಿ ಯಾವ್ದು ಬೇಕಾದರೂ ನಾನು ಮಾಡ್ತಾ ಇದ್ದೆ ಪಾತ್ರನ. ಸೊ ಈ ಪಾತ್ರ ಮಾಡಿದಲ್ಲಿ ಖುಷಿನೇ ಇದೆ. ವೀಕ್ಷಕರಿಗೆ ಏನು ಹೇಳ್ತೀರಾ? ತಲೆಯಿಂದ ಹುಳ ತೆಗ್ದಿದ್ದಾರೆ ಸರ್. ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮುಖಕ್ಕೆ ತೋರಿಸಿರೋ ಕನ್ನಡ ಥರ ಇದೆ ಸಿನಿಮಾ. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ. ಬಾಸು ಒಂದೇ ವಿಷಯ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ದಯವಿಟ್ಟು ಪ್ರಜಾಕೀಯಗೆ ಜಾಗ ಕೊಡಿ. ಇವಾಗಿರೋ ಪೊಲಿಟಿಷಿಯನ್ಸ್ ನಮ್ಮನ್ನ ಸಾಯಿಸೋಕ್ಕೆ ಮುಂಚೆ ನಾವು ಎಚ್ಚೆತ್ಕೊಂಡು ನಮ್ಮ ದೇಶನ ಕಾಪಾಡ್ಕೊಳ್ಳೋದು. ವಿ ಹ್ಯಾವ್ ಟು ಪ್ರೊಟೆಕ್ಟ್ ಅವರ್ ಕಂಟ್ರಿ ಫಸ್ಟ್, ಬಾಕಿ ಸಾಬ್ ನೆಕ್ಸ್ಟ್. ಸೂಪರ್ ಸ್ಟಾರ್ ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಮೂವಿ 10 years ಒನ್ಸ್ ನೋಡಿದ್ರು ಇಂಥ ಒಂದು ಪಿಕ್ಚರ್ ನೋಡಬೇಕು. ನಮಗೆ ಬೆಸ್ಟ್ ಮೂವಿ, ಪಿಕ್ಚರೈಸೇಷನ್, ಕ್ಯಾಮ್ರಾ ವರ್ಕ್, ಸಾಂಗ್ಸ್, ಮ್ಯೂಸಿಕ್, ಅಲ್ಟಿಮೇಟ್ ಕಾಸ್ಟ್ಯೂಮ್ಸ್. ಒಂದು ಸ್ಟೋರಿನ ಇಂಥ ಒಂದು ಫಿಲಮ್ನ ಉಪೇಂದ್ರ ಸರ್ ಬಿಟ್ಬಿಡು ಬೇರೆ ಎಂಥ ದೊಡ್ಡ ಡೈರೆಕ್ಟರ್ಗೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು. ಇನ್ನೊಂದು, ಈ ಫಿಲಮ್ ನೀವು ನೋಡಬೇಕು ಅಂತ ಫಿಕ್ಸ್ ಆದರೆ ಸಂಡೇ ಬರ್ತೀರ ಅಂದರೆ ಫ್ರೈಡೇ ಫಿಕ್ಸ್ ಆಗಿ 3 ದಿನ ಫಿಕ್ಸ್ ಆಗಿ ಮೆಂಟಲಿ ಫಿಸಿಕಲಿ ಆಮೇಲೆ ಎಲ್ಲದರಲ್ಲೂ ಫಿಕ್ಸ್ ಆಗಿಬಿಟ್ಟು ನೋಡೋಕೆ ಬರ್ತೀನಿ ಅಂತ ಹೇಳಿ ಆಮೇಲೆ ಬನ್ನಿ. ಆಮೇಲೆ ಫಿಲಮ್ ಮುಗಿದ ಮೇಲೆ ಸತ್ಯ ಸುಳ್ಳಗಿರುವ ವ್ಯತ್ಯಾಸನ ತಿಳಿರಿ, ಪೊಲಿಟಿಕ್ಸ್ಗೂ ರಿಯಲ್ ಸತ್ಯಕ್ಕಿರೋ ಒಂದು ವ್ಯತ್ಯಾಸನ ತಿಳಿರಿ. ಆಮೇಲೆ ನಿಮ್ಮನ್ಸ್ಗೆ ಹೋಗಿ ಬನ್ನಿ, ನೀವು ಕರೆಕ್ಟ್ ಆಗಿದ್ದೀರಾ ಅಂತ ರೆಡಿಯಾಗಿ ಆಮೇಲೆ ಸಿನಿಮಾ ನೋಡೋಕೆ ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.